ನಾವಿವತ್ತು ಊರಿಗೆ ಹೊರಡ್ತಾ ಇದ್ದೋ ನಮ್ಮ ಚಿಕ್ಕಪ್ಪವ್ರ ಮನೇಲಿ ಫಂಕ್ಷನ್ ಇತ್ತು ಅಂದ್ಬಿಟ್ಟು ನಾವು ಮೂವರೂ ಸಹ ಊರಿಗೆ ಹೋಗೋಣ ಅಂದ್ಬಿಟ್ಟು ಹೊರಟು. ಇನ್ನು ಹೋಗ್ತಾ ಅಜ್ಜಿ ಮನೆಗೆ ಹೋಗ್ಬಿಟ್ಟು ಹೋಗೋಣ ಅಂದ್ಬಿಟ್ಟು ಹೋಗ್ತು. ಅಲ್ಲಿ ಹೊಸ ನಾಯಿ ಮರಿ ತಂದಿದ್ರು, ಅದು ಸಹ ಮಾತಾಡಿಸ್ಕೊಂಡು ನನ್ನ ಮಗ ಟ್ಯಾಕ್ಟ್ರಲ್ಲಿ ಕುತ್ಕೊಂಡು ಆಟಾಡ್ತೀನಿ ಅಂದ. ಇನ್ನು ಅಜ್ಜಿ ಮನೆಯಿಂದ ಹೊರಟಾಗ ಜೋರು ಮಳೆ ಅಂತಲೇ ಹೇಳ್ಬೋದು. ಇನ್ನು ಊರಿಗೆ ಹೋಗ್ತಾ ಹೋಗ್ತಾ ಕಡಿಮೆ ಆಯಿತು. ಇನ್ನು ಅಲ್ಲಿಂದ ಸ್ವಲ್ಪ ತಾವರೆಕೆರೆಯಲ್ಲಿ ಕೆಲಸ ಇತ್ತು ಅಂತ ಹೋಗ್ಬೋದು. ಇವತ್ತು ಭಾನುವಾರ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಜನ ಇದ್ದರು ಅಂತಲೇ ಹೇಳ್ಬೋದು. ಸಂತೆ ಆಗಿತ್ತು. ಇನ್ನು ಪ್ರತಿ ಭಾನುವಾರನೂ ಇಲ್ಲಿ ಸಂತೆ ಆಗುತ್ತೆ ತಾವರೆಕೆರೆಯಲ್ಲಿ. ಅದರಿಂದ ಸ್ವಲ್ಪ ಜನ ಜಾಸ್ತಿ ಇದ್ದರು. ಇನ್ನು ಸ್ವಲ್ಪ ಬಟ್ಟೆ ಅಂಗಡಿಗೆ ಹೋಗಿ ಬಟ್ಟೆ ಎಲ್ಲ ತೊಗೊಂಡು ಮನೆಗೆ ಬಂದು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ತುಂಬ ದಿನ ಆಗಿತ್ತು. ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಇನ್ನು ಚಿಕ್ಕಪ್ಪರ ಮನೇಲಿ ನೈಟ್ ಊಟಕ್ಕೆ ಕರೆದ್ರು. ಅಲ್ಲೆಲ್ಲ ಊಟ ಮಾಡಿಕೊಂಡು ಇನ್ನು ಅವ್ರ ಮನೇಲೇ ಒಂದು ಸ್ವಲ್ಪ ಹೊತ್ತು ಇದ್ದುಬಿಟ್ಟು ನಾಳೆ ಫಂಕ್ಷನ್ಗೆ ಬೆಳಗ್ಗೆ ಸ್ವಾಮಿಗಳೆಲ್ಲ ಬೇಗ ಬರ್ತಾರೆ, ಬೆಳಗ್ಗೆ 6 ಗಂಟೆಗೆ ಬರ್ತಾರೆ ಅಂತ ಹೇಳಿದರು. ಸೊ ಅದಕ್ಕೆ ಬೇಗ ಮಲ್ಕೊಳ್ಳೋಣ ಅಂದ್ಬಿಟ್ಟು ಇನ್ನು ನೈಟ್ ನಮ್ಮ ಮನೆಗೆ ಬಂದು ಬೇಗ ಮಲ್ಕೊಂಡೆ.